कर्नाटका गुलबर्गा शहर के मसाफात में मौजूद नंदीपुर ग्राम और सीतनूर ग्राम का दौरा करते हुए गुलबर्गा साउथ एमएलए अल्लम प्रभु पाटिल ने बारिश से हुए नुकसानात का जायजा लिया और मुकामी लोगों से मुलाकात करके हुकूमत से पूरी तरह इमदाद दिलवाने की बात कही। एमएलए अल्लम प्रभु पाटिल ने स्कूल के तलबा से बस सहूलतों के ताल्लुक से बात की। गांव में मौजूद दरगाह का भी जायजा हासिल किया, जहां पर बारिश से दीवार मुनहदिम हो चुकी है। दरगाह के सज्जादे नशीन ने मीडिया के नुमाइंदों से बात करते हुए तफसील बताई। इस मौके पर पवन वाटकेरी और दूसरे मुकामी रहनुमा मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। सर ಸ್ಲಿಪ್ ಆಗ ನೋಡ್ರಿ ಕಾಲ ನೀ ಬಾಬಾ ಅಂತಿ ಅವ್ರು ಬಂದ ಕೂಡಲೇ ಮತ್ತೆ ತಿರ್ಗ ಅಂತ विचार आहे मोठ्या विचार आजच्या तर लांबसाठी गुडगिड ಒಳಗೆ ಬಾನು ಸಂಭಾಲ್ ಸಂಭಾಲ್ नहीं पूरा कुछ बेगा लग रहा मत हाकि बंद ಅಪ್ರೂವ್ ಬರ್ತದ ಚಾಲು ಮಾಡುತ್ತೀನಿ ನೀವು ಏನಾರೆ ಮಾಡಿ ನಮ್ಮದರ ಬಹಳ ಹೈರಾಣ ಅವರು ಇನ್ನು ಎಲ್ಲರೂ ನಮಗೆ ಹೇಳ್ತಾರೆ ಗೌಡ್ರು ಪೂಜೆ ಮಾಡಿದ್ರೆ ಯಾಕೆ ಆಗಿಲ್ಲ ಅಂತ ಅಲ್ಲೇ ಮಾಡ್ಕೊಂಡ್ರೆ ದಯವಿಟ್ಟು ಏನೇ ಮಾಡಿ ಕೈ ಸಿಕ್ಕಲ್ಲ ಗುದ್ಕೊಂಡ್ಬಿಟ್ರು ಅದು ಯಾರು इधर लेवल इधर रोड आगे एत्ती नीर उतरतो हुकम है कने हुकम 1.5 लाख रुपए लासे कुछ उसका पूरा नीरे या जमीन कितनी गई और आईटी का ಮಾಡ್ಕೊಂಡ ರೋಡ್ ಮುಚ್ಚು ಒಟ್ಟು ಗಾಡಿ ಮುಚ್ಚು ಸವಾಲ್ ನಿಮ್ಮ ಸ್ಟ್ರೈಕ್ ನಡೆದ ನೋಡು ಎಲ್ಲ ಮಂದಿ ಕಿತ್ಕೊಂಡಾಗ ನೋಡ್ರಿ ಅಲ್ಲೇ ಇದ್ರಲ್ಲ ನಂಬರ್ ದಾಗ ಹತ್ತಿಟ್ಟಿ 20 ಇಲ್ಲೇ ಮಾಡಿ ಅದು ಮೇನ್ ನಲ್ಲಿ ಕೊಡ್ರಿ ಅದು ಮನೆ ಒಳಗದ ಅದು ಒಂದು ಸಮಸ್ಯೆ ಎಡ್ಡಿ ನಮ್ಮ ಇದು ಒಂದು ಎರಡು ಸಮಸ್ಯೆ ಹೇಳಿ ಹೇಳಮ್ಮ ಏನೇನು ಅಂತಂದ್ರೆ ಹೇಳ್ರಿ ಎರಡು ಬಸ್ ಚಾಲು ಹೋಗಲಿ ಬಸ್ ಬಂದಾಗೆ ಎರಡು ಬಸ್ ಹಾಕಿದ್ರಿ ಆ ಟೈಮಿಂಗ್ ಕೊಡವ ನಿಮಗೆ ಯಾವಾಗ ಬೇಕು ಹೇಳಿ ಟೈಮಿಂಗ್ ಬರ್ತದೆ ನಿಮ್ಮದು ಹೇಳ್ರಿ ಈಗ
ಮುಂಜಾನೆ ಒಂದು ಸಂಜೆ ಒಂದು ಆಗ್ಬೇಕು. ಈಗ ಯಾವಾಗ ಬರ್ತಾವ? 4 ಬಲ್ಲಿ 5ಕ್ಕೆ ಆಗ್ಬೇಕು. ನೋಡ್ರಿ ಕುಳ್ಳಕ್ ಜಾಗ ಅಂತಿಲ್ಲ ಅಂತ್ರಿ. ಒಂದು ಗೌಡ್ರ ಒಂದು ಸಿಮೆಂಟಿನ ಕುರ್ಚಿ ಫೈನಲ್ ನಾವು ಬಸ್ 2 ಬಸ್ ಅದು 4 ಬರ್ತದೆ 5ಕ್ಕೆ ಬರ್ಬೇಕಂತ. ಚೇರ್ಮನ್ರು ನಾಳೆ ಅಲ್ಲಿ ಕುರ್ಚಿ ಹಾಕ್ತಾರೆ. ನಾಳೆನೇ 2 ಕುರ್ಚಿ ಹಾಕ್ತಾರ 2 ಕುರ್ಚಿ ನಾಳೆ ಹಾಕ್ತಾರಂತ. ಹೇಳ್ಯಾರ ನೋಡ್ರಿ ಬರ್ಕೊಂಡ್ರ ಅವ್ರು. ಅದೇ ರೀ ಅದು ಟೈಮಿಂಗ್ ಚೇಂಜ್ ಮಾಡಿ ಮಾಡಿಸ್ತೀನಿ. ಇಲ್ಲಿ ಆಗಲ್ಲ ರೀ ಸರ್. ಮಣ್ಣಿನ ದಿವಸ ಮಳೆ ಆಗಿದೆ ಸರ್. ರಾತ್ರಿ ಬೆಳಗ್ಗೆ ಮಾಡಬೇಕು. ಮಳೆಗೆ ತೆಗಿಸಿನ್ರಿ ಮ್ಯಾಗ ನೀರು ಹೋಲತ್ತೀವ್ರಿ ಹಂಗೆ ಮಳೆ ನಿಂತ್ರನ ಉಳಿಬಾರ್ದು. ಏನೋ ಸರಿ ಇದ್ರೆ ಹೊರಗೆ ಅದು ಆ ಸಲಕ್ಕೆ ನೀರು ಅಡ್ಡಲ್ಲ ಅಂತಾರೆ. ಆಗಲ್ಲ ಸರ್ ವಾಟ್ಸಪ್ ಮಾಡಿನ್ರಿ ಎಲ್ಲ ವಿಡಿಯೋದೆಲ್ಲ ಮಾಡ್ತೀವಿ. ನನಗೆ ವಾಟ್ಸಪ್ ಹೋಗ್ಯಾರ ಪೂರ್ತಿ ಕರಿ ಇಲ್ಲೇದಿನ್ರಿ ಶಾಸಕರೇ. ಹಾಂ ಇಲ್ಲೇಂದ್ರಿ ಹದಿನೇಳನೇ ತಾರೀಕು ದಿವಸ ರಾತ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಭಾರೀ ಮಳೆಯಿಂದಾಗಿ ನಮ್ಮ ಭಾಗದ ಜನರಿಗೆ, ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ನಂದಿಕೂರು ಗ್ರಾಮದಲ್ಲಿ ನೀರನ್ನು ನುಗ್ಗಿ ಸುಮಾರು 8 ವರ್ಷಗಳ ಹಿಂದೆ ಬಂದಿರತಕ್ಕಂಥ ದೊಡ್ಡ ಹಳ್ಳ ಇದು ಮೊನ್ನೆ ಬಂದಿರತಕ್ಕಂಥದ್ದು. ಮತ್ತು ಸೀತ್ನೂರು ಗ್ರಾಮದಲ್ಲಿ ಕೂಡ ಆ ನಾಲಿ ತುಂಬಿ ಜನ ಆ ಕಡೆ ಈ ಕಡೆ ಪಾಣೆಗಾಂವದಲ್ಲಿ ಕೂಡ ನಾಲಿ ತುಂಬಿ ಆ ಸೇತುವೆ ಏನಪ್ಪ ಅಂದ್ರೆ ಬಂದಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಕೂಡ ತೊಂದರೆ ಆಯಿತು. ಅದೇ ರೀತಿ ನಮ್ಮ ಸೈಯದ್ ಚಿಂಚೋಳಿ ಗ್ರಾಮದಲ್ಲಿ ನಾನು ವಿಸಿಟ್ ಮಾಡಿದ್ದೇನೆ. 15ನೇ ತಾರೀಕು ದಿವಸ ಬಂದಾಗಿತ್ತು. ಅವತ್ತು ದಿವಸ ಸಂಪೂರ್ಣ ಒಂದು 50 ಮನೆ ನೀರು ಹೋಗಿತ್ತು. ಅದಾದ ನಂತರ ಮೊನ್ನೆ ನಮ್ಮ ಕಾಡ್ನಾಡಿನಲ್ಲಿ ಕೂಡ ಒಳಗೆ ನೀರು ಹೋಗಿರ್ತದೆ. ಇವೆಲ್ಲ ಹಳ್ಳಿಗಳಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದು ಈ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅನಾಹುತಕ್ಕೂ ಕೂಡ ನಾವು ಅವ್ರ ಗಮನಕ್ಕೆ ಒಂದು ಸಭೆ ಮಾಡಿ ತಂದು ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರತಾಪಾದಲ್ಲಿ ಕರೆದುಕೊಂಡು ಹೋಗಿ ಇದೇ ರೀತಿ ನೀರು ನಿಂತು ಹೊಲ ಹಾಳಾಗಿ ತೊಗರಿ ಮತ್ತು ಹೆಸರು ಉದ್ದು ಎಲ್ಲ ಏನಪ್ಪ ಅಂದ್ರೆ ಒಣಗಿ ಹೋಗಿರ್ತಕ್ಕಂಥದ್ದು ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸಿ ಮೊದಲನೇ ಸಲ ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಆಶ್ವಾಸನೆ ಕೊಟ್ಟು ತಮ್ಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ರೈತರಿಗೆ ತೊಂದರೆಯಾಗಿದೆ. ಹೋದ ಸಲ ಕೂಡ ನೆಟ್ಟನೆ ಆಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅದು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡತಕ್ಕಂಥದ್ದು ಮತ್ತು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಅವ್ರ ಕಾಲಕ್ಕೆ. ಅದಾದ ನಂತರ ಹೋದ ಸಲ ಕೂಡ ಇನ್ಸೂರೆನ್ಸ್ ಬಿಡುಗಡೆ ಮಾಡಿದ್ರು. ಇತಿಹಾಸದಲ್ಲಿ 650 ಕೋಟಿ ಕಲಬುರಗಿ ಜಿಲ್ಲೆಗೆ ಇನ್ಸೂರೆನ್ಸ್ ಏನಂತಂದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಾವೆಲ್ಲ 2 ಜೀಪ್ ಮಾಡಿ ಪ್ರತಿ ಹಳ್ಳಿ ಹೋಗಿ ರೈತರ ಮನೆ ಬಾಗಿಲಿಗೆ ಹೋಗಿ ನೀವೆಲ್ಲ ಇನ್ಸೂರೆನ್ಸ್ ತುಂಬ್ರಿ, ನಿಮ್ ಬೆಳೆ ಹಾನಿ ಆದಾಗ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಇನ್ಸೂರೆನ್ಸ್ ತುಂಬಿದ ಹಣದಲ್ಲಿ ಇವತ್ತು 340 ಕೋಟಿ ಜಮಾ ಆಗಿದೆ ರೈತರ ಅಕೌಂಟಿಗೆ.
ಇನ್ನು 5-6 ದಿನದಲ್ಲಿ ಏನಪ್ಪ ಅಂದ್ರೆ ಉಳಿದ ಅಮೌಂಟ್ ಕೂಡ ಜಮಾ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಾವೆಲ್ಲ ಡೆಲಿಗೇಷನ್ ಮಾಡಿದ್ದೇವೆ. ಶರಣ ಪ್ರಕಾಶ್ ಪಾಟೀಲ್ರು, ಪ್ರಿಯಾಂಕಾ ಖರ್ಗೆ ಅವರು, ನಾನು, ಅಜಯ್ ಸಿಂಗ್ ಅವರು, BR ಪಾಟೀಲ್, MI ಪಾಟೀಲ್, ಖನಿಜಾ ಪಾಟೀಲ್ ಮೇಡಮ್ ಎಲ್ಲರೂ ಸೇರಿ ಅವ್ರ ಹತ್ರ ಹೋದಾಗ ಅವ್ರ ಫೈನಾನ್ಸ್ಗೆ ಹೋಗಿದೆ, ಇಮಿಡಿಯೇಟ್ ಬರ್ತದೆ ಅಂತ. ನಿನ್ನೆ ಕೂಡ ಅವರು ಮೊನ್ನೆ ಬಂದಾಗ ಕೂಡ ಹೇಳಿದ್ದಾರೆ, ಯಾರು ಇನ್ಸೂರೆನ್ಸ್ ತುಂಬಿಲ್ಲ ಈ ತೊಗರಿ ಏನಪ್ಪ ಅಂದ್ರೆ ಮುಂದೆ 10 ದಿನ ಬಿಸಿಲು ಬಿದ್ದಾಗ ನಟೆ ಹೋಗ್ತದೆ, ಅವ್ರ ಪರಿಸ್ಥಿತಿ ಏನಂತ ಕೇಳಿದಾಗ ಅದನ್ನು ಕೂಡ ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟಿವಿಯಲ್ಲಿ ಹೇಳಿದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ. ಹಿಂದೆ ನೀವು ಇತಿಹಾಸವನ್ನ ತೆಗೆದು ನೋಡ್ರಿ, ಯಾವ 20 ವರ್ಷಗಳ ಕಾಲ ಯಾರು ರಾಜಕೀಯ ಮಾಡ್ತಿದ್ರು, ಇವತ್ತು ಇಂಥ ವಿಷಯಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇದನ್ನ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಜನರ ಕಷ್ಟದಲ್ಲಿದೆ. ನಾನು ಕ್ಷಮೆ ಕೇಳ್ತೇನೆ. ನಾನು ನಿನ್ನೆ ಇರಲಿಲ್ಲ, ಕಾರಣಾಂತರಗಳಿಂದ ನಾನು ರಾಜಧಾನಿಗೆ ಹೋಗಿದ್ದೆ, ಒಂದು ಸಭೆ ಇದ್ದ ಕಾರಣ ಹೋಗಿ ಮತ್ತೆ ಬೆಳಿಗ್ಗೆ ಬಂದಿದ್ದೀನಿ. ನಾನು ಕ್ಷಮೆ ಕೇಳ್ತೇನೆ, ತೊಂದರೆ ಆಗಿದೆ. ಈ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದುಕೊಂಡು ಬಂದು ನಿನ್ನೆ ಕೂಡ ತಹಸೀಲ್ದಾರ್ಗೆ ಮಾತನಾಡಿ, ಚೇರ್ಮನ್ರಿಗೆ ಮಾತನಾಡಿ, ಇಮಿಡಿಯೇಟ್ ಆಗಿ JCB ಹೆಚ್ಚಿ ಏನೇನು ಸಾಧ್ಯದ ಕೆಲಸ ಮಾಡ್ರಿ, ಅದೇನೇ ಇದ್ರು ಕೂಡ ನಾವೆಲ್ಲ ರೀತಿಯಿಂದ ಸಹಾಯಕ್ಕೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀನಿ. ಇವತ್ತೆಲ್ಲ ಅಧಿಕಾರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಒಂದು ಎಸ್ಟಿಮೇಟ್ ಮಾಡಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಪಂಚಾಯತ್ ರಾಜ್ ಮಂತ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಂದ ಅದನ್ನ ಎಸ್ಟಿಮೇಟ್ ಮಾಡಿ ಅವರಿಂದ ಹಣವನ್ನ ಸ್ಯಾಂಕ್ಷನ್ ಮಾಡಿಸಿ ನಾವೆಲ್ಲರೂ ಹೋಗಿ ಒಂದು ಡೆಲಿಗೇಷನ್ ಅಲ್ಲಿ ಇದು ಮುಂದೆ ಅನಾಹುತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈಗಾಗಲೇ PRE, AW ಮತ್ತು JE ಬಂದಿದ್ದಾರೆ, PW ಅವರು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಮಾಡಿಸಿ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಆದ್ರೆ ನಮ್ಮ ಬಗ್ಗೆ ಬಹಳಷ್ಟು ಮಾತನಾಡ್ತಕ್ಕಂಥ ಮಾಜಿ ಏನು ಶಾಸಕರು ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ ಅವರು ಅಂಥವೆಲ್ಲ ಮಾತನಾಡಬಾರ್ದು. ಆ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲ. ನಾವು 20 ವರ್ಷ ಅಧಿಕಾರದಾಗಿದ್ರಿ, ನಾನು 2 ವರ್ಷ 4 ತಿಂಗಳಾಯ್ತು. ನನಗಿಂತೂ ಏನಪ್ಪ ಅಂದ್ರೆ ಸುಮಾರು 20 ವರ್ಷದಲ್ಲಿ ಏನೇನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆಲ್ಲ ನಾನು 2 ಸಲ ಏನಪ್ಪ ಅಂದ್ರೆ 2 ವರ್ಷ ಸತತವಾಗಿ ಎಲ್ಲಾ ರೈತರ ಮನೆ ಬಾಗಿಲಿಗೆ ಹೋಗಿ ಇನ್ಸೂರೆನ್ಸ್ ತುಂಬಂತ ಹೇಳಿ ಇನ್ಸೂರೆನ್ಸ್ ಮಾಡಿಸಿ ಪ್ರಪ್ರಥಮವಾಗಿ ಹೋದ್ ಸಲ ಇನ್ಸೂರೆನ್ಸ್ ಬಂದಿತ್ತು, ಈ ಸಲ ಇನ್ಸೂರೆನ್ಸ್ ಬಂದಿತ್ತು. 18 ಕೋಟಿ ಹೋದ್ ಸಲ ಬಂದಿತ್ತು. ಈ ಸಲ ಹೈಯೆಸ್ಟ್ ಇನ್ಸೂರೆನ್ಸ್ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಜನರಿಗೆ ಬಂದಿತ್ತು. ನಿಮ್ಗೇನಾಗಿತ್ತು? ನೀವು ಯಾಕೆ ಈ ಪ್ರಯತ್ನ ಮಾಡಲಿಲ್ಲ? ನಾವು ಏನು ನೋಡಿದ್ದೆವು, ನೋಡಿದಂತ ಏನಪ್ಪಾ ಅಂದ್ರೆ ಇವತ್ತು ಒಂದೇ ಕಡೆ ಶ್ರೀಮಂತರ ಬಳಿ ಹಣ ಇರ್ತಿತ್ತು, ಬಹಳಷ್ಟು ಗರೀಬರ ಬಳಿ ಹಣ ಇರ್ತಿಲ್ಲ, ಉಪವಾಸ ಹೋಗ್ತಕ್ಕಂಥ ಪರಿಸ್ಥಿತಿ. ಈ ಗ್ಯಾರಂಟಿ ಯೋಜನೆ ನಾವು ಬಂದ ತಕ್ಷಣ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಜಮಾ ಆಗ್ತದೆ. ಬಸ್ನಲ್ಲಿ ಫ್ರೀ ಹೋಗ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ ಸಿದ್ದರಾಮಯ್ಯನವರಿಂದ, ಅಕ್ಕಿ ಫ್ರೀ ಸಿಗ್ತದೆ. ನೀವ್ ಯಾಕೆ ಮಾಡಬಾರ್ದ್ರಿ ಗೌಡ್ರೆ? ದೊಡ್ಡ ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ. ನಾನು ಮೂಜು ಮಸ್ತ್, ಯಾವ ಮೂಜು ಮಸ್ತ್? ನಾವು ಸ್ಟಡಿ ಟೂರ್ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ಅಧ್ಯಯನ ಮಾಡಿ ಅವರು ಮಾಡಿದಂತೆ ನಮ್ಮಲ್ಲೂ ಮಾಡಿದಂತೆ ಇಲ್ಲೇ ನಾವು ವಿದೇಶಕ್ಕೆ ಹೋಗಿಲ್ಲ. ನಾವು ಇಲ್ಲೇ ಏನಪ್ಪಾ ಅಂದ್ರೆ ಆಸಾಮ್, ನಾಗಾಲ್ಯಾಂಡ್ ನಲ್ಲಿ ಹೋಗಿ ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇಂಥವೇನಪ್ಪಾ ಅಂದ್ರೆ ಅಲ್ಲಿ ಮೋಜು ಮಸ್ತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಇವೆಲ್ಲ ಸುಮ್ಮನೆ ಮಾತನಾಡಿ ರಾಜಕೀಯ ಚಪ್ಪಲ್ ತೀರ್ಸು. ನೀವ್ ಯಾಕೆ ಮಾಡಬಾರ್ದಾಗಿತ್ತು? 20 ವರ್ಷ ನಿಮ್ ಕೈಯಾಗಿತ್ತು, ದೊಡ್ಡ ಡ್ರೈನ್ ಮಾಡಿ ನೀರ್ ಹಳ್ಳಕ್ ಬಿಟ್ರೆ ಮುಗಿದು ಹೋಗಿತ್ತು. ಯಾರ ನಿಮ್ಗೆ ಸ್ಟೇ ತಂದಿದೆ ಗೌಡ್ರೆ? ನಿಮ್ಗೆ ಯಾರ ಬ್ಯಾಡ ಅಂದ್ರ ಸುಮ್ಮನೆ ರಾಜಕೀಯ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲ ಇದೆ ಅವನಿಗಿನ ಸೌಜನ್ಯ ಕೂಡ ಇಲ್ಲ. ಈಗ ದಯಮಾಡಿ ಅವನ ಬುದ್ಧ ಮಂದಿರದ ಹೋಗ್ಲಿ, ಅಲ್ಲಿ ಜ್ಞಾನ ಮನಸ್ ಮಾಡ್ಲಿ, ಇದು ಡ್ರೈನ್ ಮಾಡಿ ನೀರ್ ಹೊರಗೆ ಹೋದ್ರೆ ಮುಗಿದೇ ಹೋಗ್ತಾರೆ. ಮಾಡ್ಬೇಕಾಗಿತ್ತು. ಅದಕ್ಕೆ ಆತ್ಮಶೋಧನೆ ಮಾಡಿಕೊಳ್ಳಿ. ನಾನು 20 ವರ್ಷ ನಮ್ಮ ಮನೆಯಲ್ಲಿ ರಾಜಕೀಯ ಇತ್ತು, ನಾನು ಏನ್ ಜನರಿಗೆ ಸಹಾಯ ಮಾಡಿದ್ದೀನಿ. ಇಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಆಗಿದೆ, ಏನಪ್ಪ ಅಂದ್ರೆ ಯಾವ್ದಾದ್ರು KB ಸ್ಟೇಷನ್ ಸ್ಥಾಪನೆ ಆಗಿದೆ, ಯಾವ್ದಾದ್ರು ಹಾಸ್ಪಿಟ್ಲೇ ಆಗಿದೆ ಈ ಭಾಗಕ್ಕೆ, ಯಾವ್ದಾದ್ರು ಏನಪ್ಪ ಅಂದ್ರೆ ಹಿಂದೆ ಎಂದಾದ್ರೂ ಇನ್ಸೂರೆನ್ಸ್ ಸಿಕ್ಕಿದೆ ಈ ಭಾಗಕ್ಕೆ. ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ಮಾತನಾಡಿ. ನಾನು ಹೇಳ್ತೀನಿ ಹೆಮ್ಮೆಯಿಂದ, ನಾವೆಲ್ಲ ಇನ್ಸೂರೆನ್ಸ್ ಕೊಟ್ಟಿದ್ದೇವೆ. 110 ಏನಪ್ಪ ಅಂದ್ರೆ KB ಸ್ಟೇಷನ್ ಪಟ್ನಾದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ನಾವು ಪ್ರಾರಂಭ ಆಗ್ತದೆ. ಈಗಾಗಲೇ ಶಾಂಕ್ಷನ್ ಆಗಿ ಬಂದಿದೆ. ಅಲ್ಲಿ ಹೊಸ ಏನಪ್ಪ ಅಂದ್ರೆ ಕೆರೆ ಕಟ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮಕ್ಕಳಿಗೆ ಹೊಸ ಸ್ಟೇಡಿಯಂ ನಲ್ಲಿ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ಹೊಸ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ನಡೆದು ನೋಡ್ರಿ ಹೋಗಿ. ಇದು ಯಾರು ಮಾಡಿದ್ರು? ನೀವು ಮಾಡಿದ್ರೆ ಸುಮ್ಮನೆ ಏನಪ್ಪಾ ಅಂದ್ರೆ ರಾಜಕೀಯದಿಂದ ಬಾಯಿ ಚಪ್ಪಲ ತೀರ್ಸೋದು ಒಳ್ಳೇದಲ್ಲ. ನಾವು ನೀವು ಸೇರಿ, ಅಧಿಕಾರ ಜನ ಕೊಟ್ಟಿದ್ದಾರೆ, ನಾವು ನೀವು ಸೇರಿ ಎಲ್ಲರೂ ಕೂಡಿ ಜನರ ಕಷ್ಟದಲ್ಲಿದ್ದಾಗೆ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಆಗದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿಸ್ತಕ್ಕಂಥ. ಆಗದೇ ಇರ್ತ ಕೆಲಸ ನಾನು ಮಾಡಿಸ್ಲ, ನನಗೂ ಮನೆ ಕುಂದಿರ್ಸ್ತಾರೆ. ಮನೆಗೆ ನನಗೇನು ಹೊತ್ಕೊಂಡು ತಿರ್ಗಾಡಲ್ಲ. ಯಾವಾಗ ಹೊಡೆದವ್ರು ಕೆಲಸ ಮಾಡ್ಲಾನ ಮನೆಗೆ ಕಳಿಸ್ತಾರೆ, ನಿನಗೆ ಮನೆಗೆ ಶರಣನೂ ಮನಗಿಸ್ತಾರ. ಈ ರೀತಿಗೆ ರಾಜಕೀಯ ಚಪ್ಪಲದಿಂದ ಮಾತನಾಡೋದು ಸೂಕ್ತ ಅಲ್ಲ. ತಿಳಿದು ಮಾತನಾಡಿ. ನನಗೂ ಬಹಳ ಬರ್ತದೆ ಮಾತಾಡ್ಲಿಕ್ಕ, ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಇದನ್ನ ರಾಜಕೀಯ ಬಳಸೋದಿಲ್ಲ. ಜನ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಸಾಕಷ್ಟು ಏನಪ್ಪ ಅಂದ್ರೆ ಒಂದು ಸಲ ಮಳಿ ಬಂತು, 1 ತಿಂಗಳು ಮಳಿ ಹೋಯ್ತು, ಮತ್ತೊಮ್ಮೆ ಮುರಿದ್ರು, ಗೊಬ್ಬರ ಬೀಜ ಎಲ್ಲ ಏನಪ್ಪ ಅಂದ್ರೆ ಮುರಿದು ಬಿತ್ತಿದ್ರು, ಅದೊಂದು ಹಾನಿ ಆಯ್ತು. ಮತ್ತೆ ಮಳಿ ಜಾಸ್ತಿ ಆಯ್ತು, ಮತ್ತು ಕೂಡ ಏನಪ್ಪ ಅಂದ್ರೆ ಇವತ್ತು ಮುರಿತಾರಿದ್ರು, ಮುಗಿದು ಹೋಯ್ತು. ಮತ್ತೊಮ್ಮೆ ಬಿತ್ತಾರೆ ಸೂರ್ಯಪಾನೋ, ಗೋಧಿಯೋ, ಕಡ್ಲಿಯೋ, ಮತ್ತು 3ನೇ ಸಲ ಬಿತ್ತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ನೆರವಿಗೆ ನಾವು ತಂದೆ ತರ್ತೀವಿ.
ನಿಮ್ಮನ್ನ ಕೈ ಬಿಡುವುದಿಲ್ಲ ರೈತರನ್ನ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದರೆ ಬಂದು ಹೋಗಿದ್ದಾರೆ. ಮತ್ತೆ ಮುಂದೆ ಕೂಡ ನಾವು ಸಭೆಯಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಒತ್ತಾಯವನ್ನ ಮಾಡ್ತೀವಿ. ನೋಡ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಯಾರು ಹೊಲದಲ್ಲಿ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ನಿನ್ನೆ ಹಿಡಿದು ನಾವು ತಹಸೀಲ್ದಾರ್ ಏನಪ್ಪ ಅಂದ್ರೆ ಎಲ್ಲ ಹಳ್ಳಿ ಕಳ್ಸಿದ್ದೇವೆ ನಾವು. ಈಗ ಸರ್ವೆ ಮಾಡ್ಲಿಕ್ಕೂ ಆಗಲ್ಲ. ಒಂದ್ ಸ್ವಲ್ಪ ದಿನ ಬಿಸಿಲು ಬಿದ್ದಾಗ ಏನಪ್ಪ ಅಂದ್ರೆ ಕಂಪ್ಲೀಟ್ ಸರ್ವೆ ಸಿಗುತ್ತೆ. ಈ ಬರೀ 1,05,000 ಎಕರೆ ಹಾನಿ ಸಿಕ್ಕದೆ. ತಾತ್ಪೂರ್ತಿಕ ನನ್ಗೆ ಸಂಪೂರ್ಣ ಏನಪ್ಪ ಅಂದ್ರೆ ಬಿಸಿಲು ಬಿದ್ದಾಗ ತೊಗರಿ ಏನಪ್ಪ ಅಂದ್ರೆ ಅಲ್ಲಿ ನೆಟೆ ಹೋಗಿ ರೋಗ ಬರ್ತದೆ. ಅಲ್ಲಿ ಅದು ಏನಪ್ಪ ಅಂದ್ರೆ ಒಣಗ್ತದ. ಆಕ್ಚುಲಿ ಗೊತ್ತಾಗ್ತದೆ 2 ಲಕ್ಷ ಆಗ್ಬೋದು 3 ಲಕ್ಷ ಆಗ್ತದೆ. ಎಷ್ಟು ಹೆಕ್ಟರ್ ಆಗ್ತಾನಂದ್ರೆ ಅದು ಗೊತ್ತಾಗ್ತದೆ. ಗೊತ್ತಾದಾಗ ಏನಪ್ಪ ಅಂದ್ರೆ ಎಷ್ಟು ಜನ ಇನ್ಶೂರೆನ್ಸ್ ಮಾಡಿದ್ದಾರೆ. ಆ ಇನ್ಶೂರೆನ್ಸ್ ಹಣ ನಾವು ಹೋದ ಸಲ ಬಂದಾಗ ಇದೊಂದು ಸಲ ಹಣ ಇನ್ಶೂರೆನ್ಸ್ ಬಿಡುಗಡೆ ಆಗಬೇಕು. ಅದಾದ ನಂತರ ಯಾರು ಆಗಿಲ್ಲ ನಾವೆಲ್ಲ ಒತ್ತಡ ಏರಿ ಪ್ರಯತ್ನ ಮಾಡಿ ಅವರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿ. ಅದಕ್ಕೆ ಹೋದ ಸಲ 2-3 ಗಾಡಿ ಮಾಡಿ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಹಣ ತುಂಬ್ರಿ ಅಂತ ಹೇಳಿಸಿದ್ರು. ಇವ್ರು ಯಾರು ಮಾಡಿದ್ರು ಎಂದರೆ ಸುಮ್ಮನೆ ಮಾತನಾಡಬಾರ್ದು. ದಯಮಾಡಿ ಇನ್ಸೂರೆನ್ಸ್ ಎಲ್ಲರಿಗೂ ಒಳ್ಳೆಯದ. ರೈತರಿಗೆ ಸರ್ಕಾರದಿಂದ ಏನಾದ್ರು ವಿಶೇಷ ಅದೇ ಹೇಳಿದೀವಿ ನಾವು, ವಿಶೇಷ ಪ್ಯಾಕೇಜ್ ಅಂಕಿ ಅಂಶ ಬಂದ ಮೇಲೆ ಅದ್ರ ಬಗ್ಗೆ ಒತ್ತಾಯ ಮಾಡಿ. अस्सलाम वालेकुम रहमतुल्लाहि व बरकातहू। ये दरगाह हज़रत नबीर शेख दक्कन उनके पोतरे पीर साहब जुनैदी रहमतुल्लाह अलैह। मैं यहाँ का सज्जादा हूँ ग़ुलाम मोहिउद्दीन जुनैदी। बारिश की वजह से यहाँ पर जो पुराना हमारा तकिया है साहिबों का, वो तकिए की दीवार गिरी। तो हमने आलम प्रभु साहब से गुजारिश करे थे कि आके देखने के लिए, विजिट करने के लिए। वो आके हमें हिम्मत दिलाए हैं कि जल्द से जल्द जितना हो सकता उसका काम करा के देंगे बोल के। तो मैं तमाम लोगों से, गांव वालों से तरफ से और दरगाह मैं जो सज्जादा होने के नाते मैं उनका शुक्र अदा करता हूं और उनसे और एक बार गुजारिश करता हूं कि जल्द से जल्द इस दरगाह के लिए, क्योंकि अंदर जानवर वगैरह आ रहे खुला होने से, जितना हो सके उतना काम करके तो बहुत मेहरबानी होगी। इस गांव में सिर्फ पानी जाना तो नहीं हुआ, अलबत्ता हमारा पुराना खदीम हुड़ा हुआ के हमारा घर है, उसकी दीवार गिरी हुई है। आजू बाजू खेतों में पानी जाके खेतों में पानी जाके नुकसान तो हुआ है, बहुत से खेतों में पानी जाके नुकसान हुआ है। क्योंकि बाज़ के खेतों में नाला है, नाले का पानी रिवर्स मार के बहुत से पीका भी ख़राब हुए हैं। उसके लिए भी मैं गुजारिश करता हूँ कि वो आप इंक्वायरी करके जल्द से जल्द उसके अभी लिए। एमएलए साहब आए थे आप इधर, हाँ क्या जी। बोले एमएलए साहब अभी देख के? बोले जितना हो सके तहसीलदार से भी बात कराए, तहसीलदार से मिलाए, जितना हो सके अपने बजट में करा के देते बोले। गाँव का नाम बोलिए। सीत नूर, हाँ, ये हज़रत शेख सिराजुद्दीन जुनैदी जो शेख अज़म है ना, उनके पोतरे हैं। अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में
दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakapur near Gaushavali Dargah, KGF, Karnataka. Contact details: 9483444290 9480107826.